ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನ್ ಕೇಶವ ಕೃಪಾಗೂ ಕರೆಸಿ, ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗೆ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ಕೆ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು IT ಲೆಕ್ಕ ಕೊಡಬೇಕು. ಇವ್ರು ಕೊಡಂಗಿಲ್ವಾ? ಏನಕ್ಕೆ? ಇವ್ರ ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಅಂದರೆ ನಾಳೆ ನೀವು ಹಂಗೆ ಮಾಡ್ಬೋದಾ? ಸೇಮ್ ಫಾರ್ಮ್ಯಾಟ್ನಲ್ಲಿ ನೀವು ನಾಳೆ ಒಂದು ಸಂಘಟನೆ ತೆಗೆದುಬಿಟ್ಟು ನೀವು ಹೀಗೆ ದೇಣಿಗೆ ಇಸ್ಕೊಳೋದಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಪಥಸಂಚಲನ ಮಾಡೋದಾಗಲಿ ಮಾಡ್ಬೋದಾ ಸರ್? ಆತ್ಮೀಯರೇ ನಮಸ್ತೆ, ಟ್ರೀ ಟಿವಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಹೆಮ್ಮೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇವತ್ತಿನ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಮತ್ತು ಅದರಲ್ಲಿ RSS ಕಾನೂನು ಪಾಲನೆ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಕೇಳಿದ್ದಾರೆ. RSS ವಿಚಾರವಾಗಿ RSS ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸಂಘರ್ಷ ಇವತ್ತು ನೆನೆಯೋದಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. RSS ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಹಲವು ಪ್ರಶ್ನೆಗಳನ್ನ ಹಿಂದೆ ಕೂಡ ಕೇಳಿದ್ರು, ಈಗಲೂ ಕೂಡ ಕೇಳ್ತಾ ಇದ್ದಾರೆ. ಇವತ್ತ ಮೋಹನ್ ಭಾಗವತ್ ಅವರು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನ ತಮ್ಮ X ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅವರು ಒಂದಷ್ಟು ಪ್ರಶ್ನೆಗಳನ್ನ RSS ವಿಚಾರವಾಗಿ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು RSSನ ನೋಂದಣಿ ಬಗ್ಗೆ ಸ್ಪಷ್ಟನೆ ಕೋರಿದ್ದಾರೆ. ಅದರಲ್ಲಿ ಮೋಹನ್ ಭಾಗವತ್ ಅವರು ಬರೆದ ಪತ್ರದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ನೀವು ನಿಮ್ಮ ಸಂಸ್ಥೆಯನ್ನ ಯಾವ ಆಧಾರದ ಮೇಲೆ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತೇಳಿ ಒಂದಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಈಗ ಒಂದಷ್ಟು ಹೈಲೈಟ್ಸ್ ಅನ್ನ ನೋಡ್ತಾ ಹೋದ್ರೆ, ಪತ್ರದಲ್ಲಿ ಅವರು ಮೊದಲನೇದಾಗಿ 100 ವರ್ಷಗಳನ್ನು ಪೂರೈಸಿರುವಂತಹ RSSಗೆ ಅಭಿನಂದನೆ ಅಂತ ತಿಳಿಸಿದ್ದಾರೆ. ಹಾಗೂ ನೀವು 60,000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ರಾ, ಕೋಟಿಗಟ್ಟಲೆ ಸ್ವಯಂ ಸೇವಕರನ್ನು ಹೊಂದಿದ್ರಾ, ನಿಮ್ಮ ಸಂಸ್ಥೆ ಇಂತಹ ಒಂದು ದೊಡ್ಡ ಸಂಸ್ಥೆ ಆಗಿರೋದರಿಂದ ಪಾರದರ್ಶಕತೆ ಮತ್ತು ಸಾಂವಿಧಾನಿಕ ಹೊಣೆಗಾರಿಕೆಯನ್ನ ಎತ್ತಿ ಹಿಡಿಯಬೇಕಾಗಿದೆ. ಸೊ ಈ ವಿಚಾರವಾಗಿ RSS ತನ್ನ ಅತ್ಯುನ್ನತ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂಸ್ಥೆ ನಿಮ್ಮದೇ ಸಂಸ್ಥೆ ಆಗಿರುವಂತಹ ಅಖಿಲ ಭಾರತ ಪ್ರತಿನಿಧಿ ಸಭಾ ಬಿಡುಗಡೆ ಮಾಡಿರುವಂತಹ ಒಂದು ಡೇಟಾ ಏನಿದೆ, 2025-26 ಒಂದು ಡೇಟಾ ಏನಿದೆ, ಆ ವಾರ್ಷಿಕ ವರದಿ ಪ್ರಕಾರ ಕರ್ನಾಟಕದಲ್ಲಿ ನೀವು 4127 ದೈನಂದಿನ ಶಾಖೆಗಳು, 1389 ಸಾಪ್ತಾಹಿಕ ಮಿಲನಗಳು, 60 ಮಾಸಿಕ ಮಂಡಳಿಗಳನ್ನು ಹೊಂದುವ ಮೂಲಕ ನಿಮ್ಮ RSS ಸಂಘಟನೆಯನ್ನ ಭಾರಿ ಹೆಜ್ಜೆಗುರುತನ್ನ ಹೊಂದಿದ್ದೀರಿ, ದೊಡ್ಡ ಮಟ್ಟದಲ್ಲಿದ್ದೀರಿ. ಇಷ್ಟು ದೊಡ್ಡ ಮಟ್ಟದಲ್ಲಿರುವ ಸಂಘಟನೆ ಹಾಗೂ ಇದು ತನ್ನದೇ ಆದಂಥ ಪ್ರಭಾವ ಮತ್ತು ವ್ಯಾಪ್ತಿಯನ್ನು ಒಂದು ಹಿಡಿತವನ್ನು ಹೊಂದಿರುವುದು ಎಲ್ಲ ಒಂದು ಕಡೆ. RSS ಸಂಘಟನೆಯು ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಸಾಂವಿಧಾನಿಕ ಅನುಸರಣೆಯನ್ನ, ಉನ್ನತ ಮಾನದಂಡಗಳನ್ನ ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿದೆ, ಇಷ್ಟು ದೊಡ್ಡ ಸಮಸ್ಯೆ ಆಗಿರುವುದರಿಂದ. ಹಾಗಾಗಿ ನೀವು ಈ ವಿಚಾರದಲ್ಲಿ ನಾವು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತೆ ಇದಕ್ಕೆ ಒಂದಷ್ಟು ನೀವು ಉತ್ತರಗಳನ್ನ ಕೊಡಲೇಬೇಕಾಗಿದೆ. ಅದು ಕಾನೂನು ರೀತಿ ಉತ್ತರ ಕೊಡಬೇಕಾಗಿದೆ. ಉದಾಹರಣೆಗೆ, ನಮ್ಮ ದೇಶದಲ್ಲಿ ನಾಗರಿಕರು, ಕಾರ್ಮಿಕರು, NGOಗಳು, ಟ್ರಸ್ಟ್ಗಳು, ದೇವಸ್ಥಾನಗಳು, ಕಂಪನಿಗಳು ನೋಂದಾಯಿಸಿಕೊಳ್ಳಲು, ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಮತ್ತು ಕಾನೂನನ್ನು ಅನುಸರಿಸಲು ಬಯಸ್ತವೆ. ಆದರೆ RSS ಏಕೆ ವಿನಾಯಿತಿ ನೀಡಬೇಕು, RSS ಏಕೆ ನೋಂದಾಯಿಸಿಕೊಳ್ತಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಜೊತೆಗೆ ಜನಸಂಪರ್ಕ ವಿಚಾರದಲ್ಲಿ RSS ಕಡಿಮೆ ಇಲ್ಲ, ಸಾರ್ವಜನಿಕವಾಗಿ ಒಗ್ಗೂಡುವಿಕೆ ಅಷ್ಟೆಲ್ಲ ವಿಸ್ತಾರವಾಗಿ ನಿಮ್ಮದೇ ಆದಂಥ ವರದಿಯ ಪ್ರಕಾರ ನಾವು ನೋಡ್ತಾ ಹೋದ್ರೆ 2194 ಸಮಾಜೋತ್ಸವಗಳನ್ನ ನೀವು ನಡೆಸಿದ್ದೀರಿ. ಇದರಲ್ಲಿ 19 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ನೀವು 562 ಪಥಸಂಚಲನಗಳನ್ನ ನಡೆಸಿದಿರಿ. ಸಾಮಾನ್ಯವಾಗಿ ಪಥಸಂಚಲನಗಳು 100 ಮೀಟರ್ 200 ಮೀಟರ್ ಅಲ್ಲ, 2.5 ಕಿಲೋಮೀಟರ್ 3.5 ಕಿಲೋಮೀಟರ್ ನಡೆದಿವೆ. 2 ಲಕ್ಷಕ್ಕೂ ಹೆಚ್ಚು ಜನ ಸಮವಸ್ತ್ರಧಾರಿಗಳು ಈ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಇವೆಲ್ಲವನ್ನು ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ RSS ಕರ್ನಾಟಕದಲ್ಲಿ ತನ್ನ ದೈನಂದಿನ, ಸಾಪ್ತಾಹಿಕ ಮತ್ತು ಮಾಸಿಕ ಸಂಪರ್ಕಗಳ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮಗಳು ಹಾಗೂ
ಸಮವಸ್ತ್ರ ಹಾಕೊಂಡು ಪಥಸಂಚಲನ ನಡೆಸಿರುವಂಥದ್ದು, ಇವೆಲ್ಲವೂ ಕಾರ್ಯನಿರ್ವಹಿಸುತ್ತಿರುವುದರ ಹಿಂದೆ ಆಳವಾಗಿ ಬೇರೂರಿರುವಂತಹ ಒಂದು ಬೃಹತ್ ನೆಟ್ವರ್ಕ್ ನಿಮ್ದಿದೆ. ಈ ಎಲ್ಲವನ್ನು ನೋಡ್ತಾ ಹೋದ್ರೆ RSS ಅಷ್ಟೊಂದು ವಿಸ್ತಾರವಾದ ಸಾಂಸ್ಥಿಕ ಅಸ್ತಿತ್ವವನ್ನು ಹೊಂದಿರುವಾಗ, ವಿಶೇಷವಾಗಿ ನಿಯಮಿತವಾದ ಸಾರ್ವಜನಿಕ ಒಗ್ಗೂಡುವಿಕೆ, ಸಮವಸ್ತ್ರಧಾರಿ ಪಥಸಂಚಲನಗಳು ಮತ್ತು ದೊಡ್ಡ ಮಟ್ಟದ ಸಾಮಾಜಿಕ ಕಾರ್ಯಕ್ರಮಗಳನ್ನು ನೋಡ್ತಾ ಹೋದ್ರೆ ಇದು ಕೇವಲ ಖಾಸಗಿ ಅಥವಾ ಅನೌಪಚಾರಿಕ ವ್ಯವಸ್ಥೆ ಅಲ್ಲ, ಯಾರ ಸಣ್ಣ ಪುಟ್ಟರು ಮಾಡೋ ಅಂಥದ್ದಲ್ಲ. ಹಾಗಾಗಿ ಇದು ಸಂಘಟನೆಯ ಕಾನೂನುಬದ್ಧ ಸ್ಥಾನಮಾನ, ಹೊಣೆಗಾರಿಕೆ, ಆರ್ಥಿಕ ಪಾರದರ್ಶಕತೆ, ಸಾರ್ವಜನಿಕ ಸುವ್ಯವಸ್ಥೆ, ಅನುಮತಿಗಳು ಮತ್ತು ಈ ಸಂಘಟನೆಗೆ ಆರ್ಥಿಕ ಮೂಲಗಳು ಮತ್ತು ಭಾರತದ ಸಂವಿಧಾನ ಮತ್ತು ಕಾನೂನು ಪಾಲನೆಯ ಕುರಿತು ನ್ಯಾಯಸಮ್ಮತವಾದ ಪ್ರಶ್ನೆಗಳು ಈಗ ನಮ್ಮನ್ನು ಹುಟ್ಟಾಕ್ತಾ ಇದ್ದಾವೆ. ಆದ್ರಿಂದ ನೀವು ಇಷ್ಟೊಂದು ಬೃಹತ್ ಗಾತ್ರದ ನೆಟ್ವರ್ಕ್ ಅನ್ನು ಹೊಂದಿದ್ದೀರಾ, ಬೃಹತ್ ಗಾತ್ರದ ಸಂಘಟನೆ ಆಗಿದೆ. ಇಷ್ಟೆಲ್ಲ ಆಗಿರುವಾಗಾದ್ರೆ ನಿಮಗೆ ಅನ್ವಯವಾಗುವಂಥ ಕಾನೂನುಗಳ ಅಡಿಯಲ್ಲಿ ಅಧಿಕೃತವಾಗಿ ಕಾನೂನುಬದ್ಧವಾಗಿ ನೋಂದಾಯಿಸ್ಕೊಳ್ಬೇಕಾದದ್ದು ಅವಶ್ಯಕವಾಗಿದೆ. ಹಾಗಾಗಿ ನೀವು ಯಾವ ಆಧಾರದ ಮೇಲೆ ಈ ಸಮಸ್ಯೆಯನ್ನ ನಡೆಸ್ತಾ ಇದ್ದೀರಾ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಈಗ ಕೇಳ್ತಾ ಇದ್ದಾರೆ. ಈ ವಿಚಾರವಾಗಿ ನಿಮ್ಮ RSS ಇಂದ ಅಧಿಕೃತ ಪದಾಧಿಕಾರಿಗಳನ್ನ ನಿಯೋಜನೆ ಮಾಡಿ RSS ಅನ್ನು ನಾವು ಈ ವಿಚಾರದಲ್ಲಿ ಕೇಳ್ಕೊಂತೀವಿ, ಇದ್ರ ಬಗ್ಗೆ ನಮಗೆ ಉತ್ತರವನ್ನು ಕೊಡಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರು, RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ತಮ್ಮ ಲೆಟರ್ ಅನ್ನ ಬರೆದಿದ್ದಾರೆ. RSS ವಿಚಾರ ಇವತ್ತಿನ ನೆನ್ನೆದಲ್ಲ, ಅವರು ಸುದೀರ್ಘವಾಗಿ ವಿಚಾರವಾಗಿ ಸಂಘರ್ಷ ನಡೆಸ್ತಾನೆ ಇದ್ದಾರೆ. RSS ಬ್ಯಾನ್ ಆಗ್ಬೇಕಂತ ಏನಲ್ಲ, RSS ಅಧಿಕೃತವಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ, ಭಾರತದ ಸಂವಿಧಾನ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದು ಗೃಹ ಸಚಿವರ ಪ್ರಿಯಾಂಕ್ ಖರ್ಗೆ ಅವರ ವಾದ. ಸೊ ಈ ವಿಚಾರವಾಗಿ ಏನು BJP ನಾಯಕರುಗಳು ಒಂದಷ್ಟು ಹೇಳಿಕೆಗಳನ್ನ, ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ MP ತೇಜಸ್ವಿ ಸೂರ್ಯ ಅವರು ಈ ವಿಚಾರವಾಗಿ ನಾವು ಕಾನೂನು ರೀತಿಯೇ ಇದ್ದೇವೆ, ಇದು ಹಿಂದು ನೆನೆಯದಲ್ಲ. ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರವಾಗಿ ಹಿಂದಿನಿಂದಲೂ ಈಗಲೂ ಕೂಡ ನಮ್ಮ ವಿಚಾರದಲ್ಲಿ ಸಂಘರ್ಷ ನಡೆಸ್ತಾನೆ ಇದ್ದಾರೆ. ಇದಕ್ಕೆ ನಮ್ಮ RSS ಅಧಿಕಾರಿಗಳು ಅಧಿಕೃತವಾಗಿ ಇವರಿಗೆ ಒಂದಷ್ಟು ಉತ್ತರಗಳನ್ನ ಕೊಡ್ತಾರೆ, ಡೆಫಿನೆಟ್ಲಿ ಅದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ ಅಂತೇಳಿ ಒಂದಷ್ಟು ತಮ್ಮ ಪ್ರತಿಕ್ರಿಯೆಯನ್ನ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಸಂಘರ್ಷದ ವಿಚಾರವಾಗಿ ಏನು MP ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಈಗ ನೋಡ್ಬೇಕಾಗಿದೆ, ಪ್ರಿಯಾಂಕ್ ಅವರಿಗೆ ಅವರು ಲೆಟರ್ ಬರೆದಿದ್ದಾರೆ ಮೋಹನ್ ಭಾಗವತ್ ಅವರಿಗೆ. ಮೋಹನ್ ಭಾಗವತ್ ಅವರು ಈಗ ಇದಕ್ಕೆ ಒಂದಷ್ಟು ಉತ್ತರವನ್ನು ಕೊಡಬೇಕಾಗಿದೆ. ಅವರು RSSನ ನೋಂದಣಿ ಬಗ್ಗೆ, RSSನ ಕಾರ್ಯಚಟುವಟಿಕೆಗಳ ಬಗ್ಗೆ, RSSನ ಆರ್ಥಿಕ ಮೂಲಗಳ ಬಗ್ಗೆ, RSS ಸಂಘದ ಶಾಖೆಗಳ ಬಗ್ಗೆ, ಆ ಶಾಖೆಗಳು ಹೇಗೆಲ್ಲ ಕಾರ್ಯನಿರ್ವಹಿಸ್ತಿದೆ ಅನ್ನೋದ್ರ ಬಗ್ಗೆ ಈಗ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಇದಕ್ಕೆ ಅವ್ರು ಕೊಟ್ಟರೆ ಯಾವ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯಿಸ್ತಾರೆ ಮತ್ತು ಕೊಡಲಿಲ್ಲ ಅಂದರೆ ಯಾವ ರೀತಿ ಇವರು ಆಕ್ಷನ್ ತಗೊತಾರೆ, ಇದಕ್ಕೆ RSS ಯಾವ ರೀತಿ ಉತ್ತರವನ್ನು ಕೊಡ್ತಾ ಹೋಗುತ್ತೆ, ಹೇಗೆ ಸ್ಪಂದಿಸ್ತಾ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.